ಇನ್ನು ಕೂಡಲ ಸಂಗಮ ಪೀಠದ ಜಯಮೃತ್ಯುಂಜಯ ಶ್ರೀಗಳನ್ನ ಉಚ್ಚಾಟನೆ ಪ್ರಕರಣ ಸಂಬಂಧ ಸ್ವಾಮೀಜಿಗಳು ಉಚ್ಚಾಟನೆಗೆ ಪಂಚಮಸಾಲಿ ಶಾಸಕರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಬಾಗಲಕೋಟೆಯಲ್ಲಿ ಶನಿವಾರ ಪಂಚಮಸಾಲಿ ಶಾಸಕರ ಸಭೆ. ಜಯಮೃತ್ಯುಂಜಯ ಸ್ವಾಮೀಜಿಗಳ ಪರವಾಗಿ ಹಲವು ಶಾಸಕರು ನಿಂತಿದ್ದಾರೆ. ಜಯಮೃತ್ಯುಂಜಯ ಸ್ವಾಮೀಜಿ ಭೇಟಿಗೆ ಚರ್ಚೆ ನಡೆಸೋದಕ್ಕೆ ಪ್ಲಾನ್ ಮಾಡಿಕೊಂಡಿದ್ದು ಬೆಲ್ಲದ್ ಸಿಸಿ ಪಾಟೀಲ್, ಯತ್ನಾಳ್ ಸೇರಿದಂತೆ ಹಲವರು ಚರ್ಚೆ ಮಾಡಿದ್ದಾರೆ. ಮುಂದಿನ ನಿರ್ಧಾರಗಳ ಬಗ್ಗೆ ಚರ್ಚೆ ನಡೆಸ್ತಾರೆ ಶಾಸಕರು. ಜಯಮೃತ್ಯುಂಜಯ ಶ್ರೀ ಜೊತೆ ನಾವಿದ್ದೀವಿ ಅಂತ ಸಿಸಿ ಪಾಟೀಲ್ ಹೇಳ್ತಾ ಇದ್ದಾರೆ. ಜೊತೆಗೆ ಬೆಲ್ಲದ್ ಸಿಸಿ ಪಾಟೀಲ್, ಯತ್ನಾಳ್ ಸೇರಿದಂತೆ ಹಲವರು ಚರ್ಚೆ ನಡೆಸೋರಿದ್ದು ಜಯಮೃತ್ಯುಂಜಯ ಸ್ವಾಮೀಜಿಗಳನ್ನ ಭೇಟಿಯಾಗಿ ಚರ್ಚೆ ನಡೆಸೋದಕ್ಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ. ಮುಂದಿನ ನಿರ್ಧಾರ ಏನಾಗಿರಬೇಕು ಅನ್ನೋದ್ರ ಬಗ್ಗೆ ಚರ್ಚೆಯಾಗುತ್ತೆ. ಶನಿವಾರ ಯತ್ನಾಳ್ ಜೊತೆ ಸಭೆ ಸೇರಿ ಮಾತಾಡ್ತೀವಿ ಅಂತ ಮಾಜಿ ಸಚಿವರು ಹೇಳಿದ್ದು ಉಚ್ಚಾಟನೆ ಮಾಡಿರೋದು ನಿರೀಕ್ಷಿತವೇ, ನಮಗೂ ನಿರೀಕ್ಷೆ ಇತ್ತು. ಕಾಶಪ್ಪನವರಿಗೆ ಸಮಸ್ಯೆ ಇದೆ, ಆ ಸಮಸ್ಯೆ ಬಗೆಹರಿಸೋಣ ಅಂತ ನಾವು ಹೇಳಿದ್ವಿ, ಆದ್ರೆ ಅವರು ನಮ್ಮ ಮಾತು ಕೇಳಲಿಲ್ಲ ಅಂತ ಸಿಸಿ ಪಾಟೀಲ್ ಹೇಳಿದ್ದಾರೆ. ಸಮಾಜವನ್ನು ಕಟ್ಟಲಿಕ್ಕೆ ಹಗಲಿರುಳು ದುಡಿದಂಥ ವ್ಯಕ್ತಿ. ದರ್ ಇಸ್ ನೋ ಡೌಟ್ ಇನ್ ಇಟ್. ದರ್ ಇಸ್ ನೋ ಸೆಕೆಂಡ್ ವಾಯ್ಸ್. ಯಾವುದೇ ಹಣದ ಆಸೆಗೆ ಬಲಿಯಾಗಲಿಲ್ಲ. ಸಮಾಜದ ಏಳಿಗೆಗಾಗಿ, ಸಮಾಜದ ಒಗ್ಗಟ್ಟಿಗಾಗಿ ಸುಮಾರು 750 ಕಿಲೋಮೀಟರ್ ಪಾದಯಾತ್ರೆಯನ್ನು ಮಾಡಿದರು. ನಾನು ಒಂದು ಹಂತದೊಳಗೆ ಕಾಶಪ್ಪನವ್ರಿಗೆ ತಮ್ಮ ಮಾಧ್ಯಮದ ಮುಖಾಂತರ ಮನವಿಯನ್ನು ಮಾಡಿದ್ದೆ. ಇಲ್ಲೇ ನಾನಾಗಲಿ ನೀವಾಗಲಿ ಏನು ವೈರಿಗಳಲ್ಲ, ಸಮಾಜದ ಸಂಘಟನೆಗಾಗಿ ಹೋರಾಡಿದಂಥವ್ರು. ಸ್ವಾಮಿಗಳ ನಡಕ, ನಿಮ್ಮ ನಡಕ ಅಥವಾ ನನ್ನ ನಡಕ, ನಿಮ್ಮ ನಡಕ ಏನಾದರೂ ಭಿನ್ನಾಭಿಪ್ರಾಯ ಇದ್ದರೆ ವಿದಿನ್ ದ 4 ವಾಲ್ ಕುಳಿತು ಸಮಸ್ಯೆ ಬಗೆಹರಿಸ್ಕೊಳ್ಳೋಣ ಅನ್ನುವಂಥ ಮಾತನ್ನು ಹೇಳಿದ್ದೆ. ಬಹುತೇಕ ಅದು ಅವರಿಗೆ ಹಿಡಿಸ್ತೋ ಇಲ್ಲೋ ಗುರುತಾಗಲಿಕ್ಕಿಲ್ಲ. ಅದರ ಬಗ್ಗೆ ನಾನು ಹೆಚ್ಚಿಗೆ ಹೋಗಕ್ಕೆ ಹೋಗೋಲ್ಲ. ಇಡೀ ಪಂಚಮಸಾಲಿ ಸಮಾಜ ಪರಮ ಪೂಜ್ಯ ಜಯಮೃತ್ಯುಂಜಯ ಸ್ವಾಮೀಜಿ ಅವ್ರ ಹಿಂದ್ಗಡೆ ಐತಿ. ನಾವು ಬಹುಶಃ ಶನಿವಾರ ದಿವಸ ನಾನಿರ್ಬೋದು, ಯತ್ನಾಳ್ ಇರ್ಬೋದು, ಶಿವಶಂಕರ್ ಇರ್ಬೋದು, ಅರವಿಂದ್ ಬೆಲ್ಲದ್ ಇರ್ಬೋದು, ಸಿದ್ದು ಸೌದಿ ಇರ್ಬೋದು, ಇನ್ನೂ ಹಲವಾರು ನಮ್ಮ AB ಪಾಟೀಲ್ ಇರ್ಬೋದು, ಹಲವಾರು ಸಮಾಜದ ಮುಖಂಡರು ಬಹುತೇಕ ಮೇ ಬಿ ಆನ್ ಸ್ಯಾಟರ್ಡೆ ಹೋಗಿ ಜಯಮೃತ್ಯುಂಜಯ ಸ್ವಾಮೀಜಿಗಳಿಗೆ ಭೇಟಿಯಾಗಿ ಮುಂದಿನ ನಡೆಗಳ ಬಗ್ಗೆ ತೀರ್ಮಾನ ತಗೊಂತೀವಿ. ಸಮಾಜವನ್ನು ಕಟ್ಟಲಿಕ್ಕೆ ಪಂಚಮಸಾಲಿ ಪೀಠದಿಂದ ಉಚ್ಚಾಟನೆ ನಿರ್ಧಾರಕ್ಕೆ ಸ್ವಾಮೀಜಿಗಳು ಸೆಡ್ಡು. ಪಂಚಮಸಾಲಿ ಭಕ್ತರ ಸಭೆ ಕರೆಯೋದಕ್ಕೆ ಸ್ವಾಮೀಜಿ ಮುಂದಾಗಿದ್ದಾರೆ. ನನ್ನ ಉಚ್ಚಾಟನೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂದಿದ್ದಾರೆ. ಭಕ್ತರು ತೆಗೆದುಕೊಳ್ಳೋ ನಿರ್ಧಾರನೇ ಅಂತಿಮ ಅಂತ ಸ್ವಾಮೀಜಿ ಹೇಳಿದ್ದು, ನಮ್ಮನ್ನ ಉಚ್ಚಾಟನೆ ಮಾಡೋಕೆ ಯಾರಿಂದಲೂ ಸಾಧ್ಯವಿಲ್ಲ, ಭಕ್ತರ ನಿರ್ಧಾರದಂತೆ ಮುನ್ನಡಿತೀವಿ ಅಂತ ಜಯಮೃತ್ಯುಂಜಯ ಶ್ರೀ ಹೇಳಿದ್ದಾರೆ. ಮತ್ತು ನಮ್ಮ ಪೀಠಕ್ಕೂ ಯಾವುದೂ ಸಂಬಂಧವಿಲ್ಲ. ಟ್ರಸ್ಟ್ನವರು ಏನು ಬೇಕಾದ್ರೂ ತೀರ್ಮಾನ ತೆಗೆದುಕೊಳ್ಬೋದು. ಅದು ಅವರು 3-4 ಜನರಿಗೆ ಬಿಟ್ಟಿರ್ತಕ್ಕಂಥ ವಿಚಾರ. ಯಾವುದೇ ಗುರುಗಳನ್ನು ಉಚ್ಚಾಟನೆ ಮಾಡುವಂಥ ಪರಮಾಧಿಕಾರ ನನ್ನನ್ನು ಯಾರು ಸೃಷ್ಟಿ ಮಾಡೋದಿಲ್ಲ, ಆ ಪರಮಾತ್ಮ ಅಂದರೆ ಪರಮಾತ್ಮನ ಸ್ವರೂಪಿಯಾಗಿರ್ತಕ್ಕಂಥ ವಿಶ್ವಗುರು ಬಸವಣ್ಣ ಮತ್ತು ನಮ್ಮ ಸಮಾಜದ ಮಾತೃ ಸ್ವರೂಪಿಯಾಗಿರ್ತಕ್ಕಂಥ ಕಿತ್ತೂರಾಣಿ ಚೆನ್ನಮ್ಮ ಅವರೆಲ್ಲರ ಪ್ರತಿನಿಧಿಯಾಗಿರ್ತಕ್ಕಂಥ ಭಕ್ತರಿಗೆ ಮಾತ್ರ ಸಂಬಂಧ ಇರ್ತಕ್ಕಂಥದ್ದು. ನೋಡ್ರಿ, ಯಾವುದೇ ಆಸ್ತಿ ಆಗಿರ್ಬೋದು, ಯಾವುದೇ ಷಡ್ಯಂತ್ರ ಆಗಿರ್ಬೋದು, ಅದೆಲ್ಲವೂ ನಿರಾಧಾರವಾಗಿರ್ತಕ್ಕಂಥದ್ದು. ಎಲ್ಲೇ ಒಂದು ಕಡೆ ನನ್ನ ಮೇಲಿನ ಅಸಮಾಧಾನಕ್ಕೆ ಹತಾಶೆಗೊಂಡು ಏನೇ ಬೇರೆ ಬೇರೆ ರೀತಿಯಾಗಿರ್ತಕ್ಕ ಆರೋಪಗಳು ಮಾಡ್ಬೋದು, ಅದೆಲ್ಲವೂ ಸತ್ಯಕ್ಕೆ ದೂರವಾಗಿರ್ತಕ್ಕಂಥದ್ದು. ಹಾಗಾಗಿ ಅವರು ಏನೇ ನನ್ನ ಮೇಲೆ ಆರೋಪ ಪ್ರತ್ಯಾರೋಪ ಮಾಡಲಿ, ಅದೆಲ್ಲವೂ ಭಗವಂತ ನೋಡ್ತಾನೆ. ಪೀಠ ಸ್ಥಾಪನೆ ಆಗಿರುತ್ತೆ ಕೂಡಲ ಸಂಗಮದಲ್ಲಿ, ಅದರ ಉಳಿವು ಕೂಡಲ ಸಂಗಮ. ಈ ಪೀಠಕ್ಕೆ ಸಂಬಂಧಪಟ್ಟಾಗಿ ಶಾಖಾ ಪೀಠಗಳನ್ನು CC ಪಾಟೀಲ್ ಅವರು, ಯತ್ನಾಳ್ ಗೌಡರು, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.